ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದರ್ಶನ್ ಪವಿತ್ರ ಸೇರಿ ಕೊಲೆ ಕೇಸ್ನ 17 ಆರೋಪಿಗಳು ಕೋರ್ಟ್ಗೆ ಹಾಜರು. ವಿಚಾರಣೆ ಏಪ್ರಿಲ್ 8ಕ್ಕೆ ಮುಂದೂಡಿದ ನ್ಯಾಯಾಲಯ. ದರ್ಶನ್ ವಿರುದ್ಧ ಮಾಫಿ ಸಾಕ್ಷಿಯಾಗುವಂತೆ ಒತ್ತಡ ಹೇರಲಾಗ್ತಿದೆ ಅಂತ ವಕೀಲ ಸುನಿಲ್ ಕುಮಾರ್ ಆರೋಪ. ಬೆಳಗಾವಿಯಲ್ಲಿ ಹಲ್ಲೆಗೀಡಾದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ಹಾಕಿದ್ದ ಸಿಪಿಐ ತಲೆದಂಡ. ಮಾರಿಹಾಳ ಠಾಣೆಯಿಂದ ಸಿಪಿಐ ಗುರುರಾಜ್ ಕಲ್ಯಾಣ ಶೆಟ್ಟರ್ ಟ್ರಾನ್ಸ್ಫರ್. ನೂತನ ಸಿಪಿಐ ಆಗಿ ಮಂಜುನಾಥ್ ನಾಯಕ್ ನೇಮಕ. ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ಗೆ ಬಿಗ್ ಟ್ವಿಸ್ಟ್. ಕೇಸು ವಾಪಸ್ ಪಡಿತೀವಿ ಎಂದ ಅಪ್ರಾಪ್ತೆಯ ಕುಟುಂಬ. ಟಿಕೆಟ್ಗಾಗಿರೋ ಜಗಳ ಇದು. ವಿನಾಕಾರಣ ಕನ್ನಡ ಮರಾಠಿ ಅಂತ ಸುಳ್ಳು ಪ್ರಚಾರ ಅಂತ ಸ್ಪಷ್ಟನೆ. ಕರ್ನಾಟಕದ ಬಸ್ಸುಗಳಿಗೆ ಮರಾಠಿ ಪುಂಡರು ಮಸಿ ಬಳಿದಿದ್ದಕ್ಕೆ ಆಕ್ರೋಶ. ಬಾಗಲಕೋಟೆಯಲ್ಲಿ ಮಹಾರಾಷ್ಟ್ರ ಬಸ್ಸಿಗೆ ಕಪ್ಪು ಮಸಿ ಬಳಿದು ಜೈ ಕನ್ನಡ ಅಂತ ಬರೆದು ಜೈಕಾರ. ಬಸ್ ಚಾಲಕ ನಿರ್ವಾಹಕರಿಂದ ಜೈ ಕರ್ನಾಟಕ ಅಂತ ಹೇಳಿಸಿದ ಕರವೇ. ಕಾರ್ಯಕ್ರಮದ ಆಹ್ವಾನ ನೆಪದಲ್ಲಿ ಡಿಸಿಎಂ ಡಿಕೆಶಿ ದಿಲ್ಲಿ ಟೂರ್. ತಮ್ಮ ವಿರುದ್ಧ ತೊಡೆ ತಟ್ಟಿದವರ ವಿರುದ್ಧ ದೂರು ಕೊಡ್ತಾರಾ ಡಿಕೆ? ರಾಹುಲ್ ಗಾಂಧಿ ಮುಂದೆ ಮತ್ತೆ ಪವರ್ ಶೇರಿಂಗ್ ಬಗ್ಗೆ ಪ್ರಸ್ತಾಪ ಸಾಧ್ಯತೆ. ಶಾಂತಿನಗರ ಕಾಂಗ್ರೆಸ್ ಮುಖಂಡನ ಬರ್ಬರ ಕೊಲೆಯ ಹಿಂದೆ ಇನ್ನೋರ್ವ ಕಾಂಗ್ರೆಸ್ ನಾಯಕನ ಕೈವಾಡದ ಶಂಕೆ. ನಲ್ಪಾಡ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ನಾಜ್ ಸೇರಿ 4 ವಶಕ್ಕೆ. ಬಿಬಿಎಂಪಿ ಚುನಾವಣೆಗಾಗಿ ನಡೆಯುತ್ತಾ ಮರ್ಡರ್ ಅನ್ನೋ ಅನುಮಾನ ಸೃಷ್ಟಿ. ಬೆಂಗಳೂರಲ್ಲಿ ಪ್ರೆಸ್ಟೀಜ್ ಗ್ರೂಪ್ ಮೇಲೆ ಐಟಿ ರೇಡ್. ಎಂಜಿ ರಸ್ತೆಯಲ್ಲಿರೋ ಹೆಡ್ ಆಫೀಸ್ ಸೇರಿ 4 ಕಡೆ ದಾಳಿ. ತೆರಿಗೆ ವಂಚನೆ ಹಿನ್ನೆಲೆ 50ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ರೇಡ್ ಮಾಡಿ ತಪಾಸಣೆ. ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ತಸೀನಾ ಕುಟುಂಬಸ್ಥರಿಗೆ ಮತ್ತೆ ಕಿರುಕುಳ. ಗೋವಿಂದಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಮತ್ತೆ ಬಾಲವಿಚ್ಚಿದ ಪುಂಡರು. ಇನ್ಸ್ಟಾದಲ್ಲಿ ಆಡಿಯೋ ಮೆಸೇಜ್ ಕಳಿಸಿ ಧಮಕಿ. ಸಾಮೂಹಿಕ ಆತ್ಮಹತ್ಯೆಗೆ ಮುಂದಾದ ಕುಟುಂಬಸ್ಥರು. ಕೊಪ್ಪಳಕ್ಕೆ ಕೈಗಾರಿಕಾ ವಿಶೇಷ ನೀತಿ ತರುವಂತೆ ಗವಿ ಮಠದ ಶ್ರೀಗಳ ಪಟ್ಟು. 4 ವರ್ಷದ ಹಿಂದೆಯೇ ಜನರ ನರಕ ಯಾತನೆಯ ಬಗ್ಗೆ ಸುದ್ದಿ ಮಾಡಿದ್ದ ನ್ಯೂಸ್ ಫಸ್ಟ್. ಇದೀಗ ಗವಿ ಮಠದ ಶ್ರೀಗಳಿಂದ ಕಾರ್ಖಾನೆಗಳ ವಿರುದ್ಧ ಜನಾಂದೋಲನ. ಪ್ರೇಯಸಿ ಕಾರಿಗೆ ಬೆಂಕಿ ಹಚ್ಚಿದ ಕಿಡಿಗೇಡಿ ಲಾಕ್. ಕೊನೆಗೂ ರೌಡಿ ಶೀಟರ್ ಸ್ಟಾರ್ ರಾಹುಲ್ ಬಂಧಿಸಿದ ಪೊಲೀಸರು. ಆತನ ಸಹಚರರಾದ ಮುನಿರಾಜು, ವಿಲಿಯಮ್ಸ್, ಪ್ರವೀಣ್ ಬಂಧನ. ಫೇಸ್ಬುಕ್ ಲೈವ್ ಮಾಡಿ ಹವಾ ಕ್ರಿಯೇಟ್ ಮಾಡಿದ ಬೆನ್ನಲ್ಲೇ ಎಚ್ಚೆತ್ತ ಮಂಡ್ಯ ಪೊಲೀಸರು. ಸೋಷಿಯಲ್ ಮೀಡಿಯಾದಲ್ಲಿ ಲಾಂಗು ಮಚ್ಚು ಹಿಡಿದು ಓಡಾಡಿದರೆ ಕ್ರಮ. ಪುಡಿ ರೌಡಿಗಳಿಗೆ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಖಡಕ್ ಎಚ್ಚರಿಕೆ. ಮೂಡ ಹಗರಣ ಸಂಬಂಧ ಲೋಕಾಯುಕ್ತ ಪೊಲೀಸರಿಂದ ಬಿ ರಿಪೋರ್ಟ್ ಸಲ್ಲಿಕೆ. ಪ್ರಕರಣ ವಾದಿಸಲು ಸ್ನೇಹಮಯಿ ಕೃಷ್ಣಗೆ ಕೋರ್ಟ್ ಅನುಮತಿ. ವಕೀಲರ ಸಹಾಯವಿಲ್ಲದೆ ವಾದ ಮಂಡಿಸಲು ಸಜ್ಜಾದ ದೂರುದಾರ. ಬೆಂಗಳೂರಲ್ಲಿ ಬೈಕ್ ಸವಾರರ ಪುಂಡಾಟ. ಆಡುಗೋಡಿಯಲ್ಲಿ ತಡೆಯಲು ಬಂದ ಪೊಲೀಸರಿಗೆ ಗುದ್ದಿ ಎಸ್ಕೇಪ್. ಕೋರಮಂಗಲದಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ವೇಳೆ ತಪ್ಪಿಸಿಕೊಂಡು ಹೋದ ಜೋಡಿ. ವಿದ್ಯಾರಣ್ಯಪುರದ ನಿವೃತ್ತ ಶಿಕ್ಷಕಿ ಪ್ರಸನ್ನ ಕುಮಾರಿ ಕೊಲೆ ಪ್ರಕರಣ. ಪ್ರಮುಖ ಆರೋಪಿ 2.5 ವರ್ಷದ ನಂತರ ಬಂಧನ. ತಿರುಪತಿಯಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿ ಇರ್ಫಾನ್ ಅರೆಸ್ಟ್. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕುಡಿಯೋ ನೀರಿಗೆ ತತ್ವಾರ. ನಿತ್ಯ 1.5 ಕಿಲೋಮೀಟರ್ ಗ್ರಾಮಸ್ಥರ ನಡಿಗೆ. ಬಳ್ಳಾರಿಯ ಯರಗುಡಿ ಗ್ರಾಮದಲ್ಲಿ ನೀರಿಗಾಗಿ ಜನ ಹೈರಾಣ. ಬೆಂಗಳೂರಲ್ಲಿ ನಡೆಯೋ IPL ಪಂದ್ಯಕ್ಕೆ ಜಲಕಂಟಕ. ಬೇಸಿಗೆ ಆರಂಭ ಆಗ್ತಾ ಇದ್ದಂತೆ ಜಲಮಂಡಳಿ ಅಲರ್ಟ್. ಕುಡಿಯೋ ನೀರನ್ನ ಚಿನ್ನಸ್ವಾಮಿ ಸ್ಟೇಡಿಯಂ ಗ್ರೌಂಡ್ ಬಳಕೆಗೆ ನಿಷೇಧ. ಕೇರಳದಲ್ಲಿ 5 ಹತ್ಯೆಗೈದ ಅಫನ್ ಅನ್ನೋ ಯುವಕ. ತನ್ನ ಅಜ್ಜಿ, ಸೋದರಿ, ಗರ್ಲ್ ಫ್ರೆಂಡ್ ಸೇರಿ 5 ಕೊಲೆ. ಪೊಲೀಸ್ ಠಾಣೆಗೆ ಬಂದು ಸರೆಂಡರ್. ಬಳಿಕ ತಾನೂ ವಿಷ ಸೇವಿಸಿದ್ದಾಗಿ ಹೈ ಡ್ರಾಮಾ. ಮಹಾರಾಷ್ಟ್ರದ ಬೋಳು ತಲೆ ಸಮಸ್ಯೆಗೆ ಕೊನೆಗೂ ಸಿಕ್ತು ಕಾರಣ. ಬುಲ್ಡಾನಾ ಜಿಲ್ಲೆಯ ಹಳ್ಳಿಗಳಲ್ಲಿ ಜನರ ಕೂದಲು ಉದುರುವಿಕೆಗೆ ವಿಷಕಾರಿ ಗೋಧಿಯೇ ಕಾರಣ. ಗೋಧಿಯಲ್ಲಿ ಹೆಚ್ಚಿನ ಮಟ್ಟದ ಸೆಲೆನಿಯಂ ಇರೋದರಿಂದ ಹೀಗಾಗಿದೆ ಎಂದ ಸಂಶೋಧಕರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.